ಇಂದು ನಾವೆಲ್ಲರೂ ದೇವಗಂತ ಬಂಗಾರಪ್ಪನವರ 84ನೇ ಜಯಂತ್ಯೋತ್ಸವದಲ್ಲಿ ಭಾಗಿಯಾಗಿದ್ದೇವೆ. ಈ ಸಂದರ್ಭದಲ್ಲಿ ಅವರ ಸುಪುತ್ರ ಮಧು ಬಂಗಾರಪ್ಪನವರು ತಂದೆಯವರ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ಅವರೇ ಹೇಳಿದಾಗೆ ಕಳೆದ ಸಾರಿ ನಾನು ಬರಲಿಕ್ಕಾಗಲಿಲ್ಲ, ಈ ಸಾರಿ ಬರ್ತೀನಿ ಅಂತ ಹೇಳಿ ಅವ್ರಿಗೆ ನಾನು ಏನು ವಚನ ಕೊಟ್ಟಿದ್ದೆ ಆ ಪ್ರಕಾರ ಬಂದಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ 3 ಜನಕ್ಕೆ ಬಂಗಾರಪ್ಪನವರ ಪ್ರತಿಷ್ಠಾನದ ವತಿಯಿಂದ ಪ್ರಶಸ್ತಿ ಪ್ರದಾನ ಮಾಡಿದ್ದೇವೆ. ಡಾಕ್ಟರ್ ಎಚ್ ಎಸ್ ಶಿವಕುಮಾರ್, ಆಚಾರ್ಯ ರಾಂಕೋಜಿ ಹಾಗೂ ಬೆಂಗಲ್ ಪಾಟೀಲ್. ನಿಜಕ್ಕೂ ಮಧು ಬಂಗಾರಪ್ಪನವರಿಗೆ ತಂದೆಗೆ ತಕ್ಕ ಮಗ ಅಂತ ಹೇಳಿ ಇದು ಮೆಚ್ಚುಗೆಯ ಮಾತಲ್ಲ, ನಾನು ಹೇಳಿದ ಮಾತು ಉತ್ಪ್ರೇಕ್ಷೆಯೂ ಇಲ್ಲ. ಮಧು ಬಂಗಾರಪ್ಪನವರನ್ನು ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಸೋಲು ಗೆಲುವು ಎಲ್ಲದರಲ್ಲೂ ಅಷ್ಟೇ ಸಮಚಿತ್ತ ಮನೋಭಾವದಿಂದ ಈ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ತಂದೆಗೆ ಬಹಳ ಅಚ್ಚುಮೆಚ್ಚಿನ ಮಗ ಬಂಗಾರಪ್ಪನವರಿಗೆ, ನನಗೆ ಗೊತ್ತಿಲ್ಲ, ಇದರಲ್ಲಿ ಯಾವ ಸಂಶಯ ಇಲ್ಲ. ಬಂಗಾರಪ್ಪನವರು ನಾನು 62ರಲ್ಲಿ ವಿಧಾನಸಭೆಗೆ ಬಂದೆ, ಅವರು 67ರಲ್ಲಿ ಬಂದರು. ಜನರಲ್ ಹಾಸ್ಟೆಲ್ ರೂಮ್ ನಂಬರ್ 6ರಲ್ಲಿ ನಾನಿದ್ದೆ, 7ರಲ್ಲಿ ಅವರಿದ್ದೆ ಪಕ್ಕದಲ್ಲಿ. ಭಾಳ ದಿವಸ ಕಾಲ ಒಡನಾಡಿಗಳಾಗಿ ಕೆಲಸ ಮಾಡಿದ್ದೇವೆ. ನಾನು 89ರಲ್ಲಿ ಸೋತೆ. ಅವರು ಶಿವಮೊಗ್ಗದಿಂದ ಚುನಾವಣಾ ಫಲಿತಾಂಶ ಹೊರಗೆ ಬಿದ್ದ ಮೇಲೆ ಅವರು ಚುನಾವಣೆಯಲ್ಲಿ ಗೆದ್ದು ಬೆಂಗಳೂರಿಗೆ ಬರುವ ಮಾರ್ಗದಲ್ಲೇ ಅರಸೀಕೆರೆ ಪ್ರವಾಸಿ ಮಂದಿರದಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆದಿದ್ದಾರೆ. ಅಲ್ಲಿ ಪ್ರೆಸ್ನವ್ರು ಹೋಗಿ ಕೇಳಿದಾಗ ದೇವೇಗೌಡರು ಎಲ್ಲೇ ಇರಲಿ ಸೋಲಬಾರದಾಗಿತ್ತು ಅಂತ ಹೇಳಿದರು. ಅದರ ಉದ್ದೇಶ ಇಷ್ಟೇ. ನಾನು ಇದನ್ನು ಯಾಕೆ ಕೋಟ್ ಮಾಡಿದೆ ಅಂದರೆ, ಅವ್ರದ್ದು ನಂದು ಬಾಂಧವ್ಯ, ನಾವು ಯಾವುದೇ ಪಾರ್ಟಿಲಿರಲಿ ಆ ಬಾಂಧವ್ಯ ಎಂದು ನಾವು ಕೆಡಿಸ್ಕೊಳ್ಳಿಲ್ಲ ಅಷ್ಟೆ, ಅದಕ್ಕಿಂತ ಹೆಚ್ಚು ಹೇಳಲ್ಲ. ಅವರು ಯಾವುದೇ ಕೆಲಸ ಮಾಡಿದರೂ ಬಡವರ ಪರವಾಗಿ, ಕೃಷಿಕರ ಪರವಾಗಿ, ಹಳ್ಳಿಗರ ಪರವಾಗಿ ಅವರು ತಮ್ಮ ಯೋಜನಾ ಲಹರಿ ಎಲ್ಲವೂ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಅದರಿಂದ ನಿಜಕ್ಕೂ ಒಬ್ಬ ರಾಜಕೀಯ ಕ್ಷೇತ್ರದಲ್ಲಿ ಸಾಮಾನ್ಯ ಹಳ್ಳಿಯ ಹುಟ್ಟಿ ಒಂದು ಹಿಂದುಳಿದ ಸಮಾಜದಲ್ಲಿ ಹಂತ ಹಂತವಾಗಿ ಬೆಳೆದು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ತೀವ್ರತರವಾದ ಹೋರಾಟ ಅವರದು. ಅದರ ಬಗ್ಗೆ ಬಹಳ ಹೊತ್ತು ಮಾತಾಡಬಹುದು. ಅವರು ಯಾವುದೇ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳೋ ಸ್ವಭಾವ ಇಲ್ಲ ಅವರಿಗೆ. ಎಲ್ಲಾದರೂ ಒಂದು ಕಡೆ ಇದು ಸರಿಯಲ್ಲ ಅಂತ ಕಂಡು ಬಂದರೆ ಅದರ ವಿರುದ್ಧವಾಗಿ ಹೋರಾಟ ಮಾಡತಕ್ಕಂಥ ಮನೋಪ್ರವೃತ್ತಿ ನಾನು ನೋಡಿದ್ದೇನೆ. ಅದರ ಬಗ್ಗೆ ಸೋಲು ಗೆಲುವಿಗೆ ಹೆದರಲಿಲ್ಲ ಅವರು. ನಾನು ಸ್ವತಃ ನೋಡಿದ್ದೇನೆ, ಕಂಡಿದ್ದೇನೆ. ಅದ್ರ ಬಗ್ಗೆ ಎಷ್ಟು ಬೇಕಾದರೂ ಮಾತಾಡಬಹುದು. ಆದರೆ ಎಲ್ಲೇ ಇರಲಿ, ಏನೇ ಇರಲಿ, ಅವರ ಚಿಂತನೆ ಬಡವರ ಬಗ್ಗೆ ಇತ್ತು, ಸಾಮಾನ್ಯ ಜನತೆಯ ಬಗ್ಗೆ. ಕರ್ನಾಟಕದ ರಾಜಕಾರಣದಲ್ಲೇ ಅವ್ರದ್ದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಇಷ್ಟು ಮಾತ್ರ ಹೇಳಬಲ್ಲೆ. ನಾನು ಅದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ. ಪ್ರತಿ ವರ್ಷ ರಾಜ್ಯದ 6 ಕೋಟಿ ಜನತೆಯ ಮುಂದೆ ಅವರು ಮಾಡಿದಂಥ ಕೆಲಸವನ್ನು ನೆನೆಸ್ಕೊಳ್ಳೋದು ಪಬ್ಲಿಕ್ ಮೆಮೊರಿ ಶಾರ್ಟ್ ಅಂತ ಹೇಳ್ತಾರೆ, ಸಾಮಾನ್ಯವಾಗಿ ಮರೆತು ಹೋಗ್ಬಿಡುತ್ತೆ. ಆದರೆ ಮಧು ಬಂಗಾರಪ್ಪ ಅವ್ರ ತಂದೆ ಮಾಡಿದಂಥ ಎಲ್ಲ ಕೆಲಸಗಳ ಬಗ್ಗೆ ಅದನ್ನು ಗುರುತಿಸಿ ಇಂದಿನ ಪೀಳಿಗೆಗೆ ಅವ್ರು ಮಾಡಿದ್ದನ್ನು ಅರ್ಥ ಮಾಡಿಕೊಳ್ಳೋ ರೀತಿಯಲ್ಲಿ ಬಂಗಾರಪ್ಪನವ್ರ ಹೆಸರು ಚಿರಸ್ಥಾಯಿಯಾಗಿ ಉಳಿಲಿಕ್ಕೆ ಮಧು ಬಂಗಾರಪ್ಪ ಏನು ಮಾಡ್ತಾ ಇದ್ದಾರೆ. ಒಂದೊಂದು ವರ್ಷ ಒಂದೊಂದು ಕಾರ್ಯಕ್ರಮ. ಈ ಸಾರಿ ಅನಾರೋಗ್ಯದಿಂದ ನರಳತಕ್ಕಂಥವ್ರಿಗೆ ಹೃದಯ ಚಿಕಿತ್ಸೆ, ಕಣ್ಣು ತಪಾಸಣೆ, ಹಲವಾರು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಒಂದೊಂದು ವರ್ಷ ಒಂದೊಂದು ಕಾರ್ಯಕ್ರಮ. ಬಂಗಾರಪ್ಪನವ್ರು ಏನು ಅವ್ರ ರಾಜಕೀಯ ಜೀವನದಲ್ಲಿ ಮಾಡ್ಕೊಂಡು ಬಂದಿದ್ದರು, ಕನಿಷ್ಠ ಅವರ ಕಾರ್ಯಕ್ರಮಗಳ ಸವಿನೆನಪಿಗಾಗಿ ಪ್ರತಿ ವರ್ಷ ಅವ್ರು ಮಾಡಿದಂಥ ಕಾರ್ಯಕ್ರಮಗಳನ್ನು ಜನತೆಯ ಮುಂದೆ ಜ್ಞಾಪಕಕ್ಕೆ ತರ್ತಾ ಇರ್ತಕ್ಕಂಥದ್ದನ್ನು ಮೆಚ್ಚಿಕೊಳ್ಬೇಕು. ಅವ್ರ ಬಗ್ಗೆ ಎಷ್ಟು ಬೇಕಾದರೂ ಮಾತಾಡ್ಬೋದು. ಅದರಿಂದ ಇವತ್ತು ವೇದಿಕೆಯಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಹಿರಿಯರು, ಬಂಗಾರಪ್ಪನವರ ಅಭಿಮಾನಿಗಳು, ತಾಯಂದಿರು, ಯುವಕರು, ಹಿರಿಯರೆಲ್ಲ ಇದ್ದಾರೆ. ನಿಮ್ಮೆಲ್ಲರ ಅನುಮತಿಯಿಂದ ಈ ವೇದಿಕೆಯಿಂದ ನಿರ್ಗಮಿಸಲಿಕ್ಕೆ
ಅವಕಾಶ ಕೊಡಬೇಕು ಅಂತ ತಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಈಗ ಸನ್ಮಾನ್ಯ ಮಧು ಬಂಗಾರಪ್ಪ ಅವರಿಂದ ಸನ್ಮಾನ್ಯ ದೇವೇಗೌಡ ಅವರಿಗೆ ಗೌರವ ಸಮರ್ಪಣೆ. ಮಧು ಹತ್ರ ಬಂದು